ಸ್ವಾತಂತ್ರ್ಯ ದಿನಾಚರಣೆ ದಿನ ವಂದೇ ಮಾತರಂ ಗೀತೆ ಹಾಡುವಾಗ ಹಾಡಿಗೆ ಅವಮಾನ ಮಾಡಿದ ಸೋನಿಯಾ ಗಾಂಧಿ ದೇಶದ ಜನತೆ ಕ್ಷಮೆ ಕೇಳುವಂತೆ ಒತ್ತಾಯಿಸಿ ಭಾನುವಾರ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಕಾರ್ಯಕರ್ತರು ಕ್ಯಾಂಡಲ್ ಹಿಡಿದು ಡಿಸಿ ಸರ್ಕಲ್ ಮತ್ತು ಕಾಂಗ್ರೆಸ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಕಚೇರಿ ಮುಂದೆ ಪ್ರತಿಭಟನಾಕಾರರು ಹೋಗಿ ಧಿಕ್ಕಾರ ಹಾಕಿ ವಾಪಸ್ಸು ಬಂದರು. ಇದೇ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ.ಟಿ. ಕುಮಾರಸ್ವಾಮಿ, ವಂದೇ ಮಾತರಂ ಗೀತೆ ಹಾಡುವಾಗ ಸೋನಿಯಾ ಗಾಂಧಿ ಗೀತೆ ಹಾಡದಂತೆ ತಡೆದು ಅವಮಾನ ಮಾಡಿದ್ದು ಇಡೀ ದೇಶದ ಜನತೆಗೆ ಅವಮಾನ ಮಾಡಿದಂತಾಗಿದೆ. ಇದರಿಂದ ಸೋನಿಯಾ ಗಾಂಧಿ ದೇಶದ ಜನತೆ ಕ್ಷಮೆಯಾಚಿಸಬೇಕು. ಇಲ್ಲವಾದರೆ ದೇಶದಾದ್ಯಂತ ಬಿಜೆಪಿ ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. भारतीय जनता पार्टी की नरेंद्र मोदी जी ಅವರಿಗೆ, ಅಮಿತ್ ಶಾ ಜಿ ಅವರಿಗೆ, ನಡ್ಡಾ ಜಿ ಅವರಿಗೆ ದೇಶದ್ರೋಹಿ ಸೋನಿಯಾಗೆ ವಂದೇ ಮಾತರಂ, ವಂದೇ ಮಾತರಂ, बोलो भारत माता की जय, ವಂದೇ ಮಾತರಂ, ವಂದೇ ಮಾತರಂ. ನಿನ್ನೆ ನಡೆದಿರ್ತಕ್ಕಂಥ ನಮ್ಮ 80ನೇ ಸ್ವತಂತ್ರೋತ್ಸವದ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಇವತ್ತು ಡೆಲ್ಲಿಯಲ್ಲಿ ಏನು AICC ಕಚೇರಿ ಇದೆ, ಒಂದು ಕಚೇರಿಯಲ್ಲಿ ವಂದೇ ಮಾತರಂ ಗೀತೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ನ ಏನು ಹಿರಿಯ ನಾಯಕರಿದ್ದಾರೆ ಸೋನಿಯಾ ಗಾಂಧಿಯವರು ಇವತ್ತು ವಂದೇ ಮಾತರಂ ಗೀತೆಗೆ ಅಗೌರವವನ್ನು ಸಲ್ಲಿಸಿರ್ತಕ್ಕಂಥದ್ದು ಅವರ ನಡೆ ಇವತ್ತು ಇಡೀ ಭಾರತದಲ್ಲಿ ಇವತ್ತು ವಂದೇ ಮಾತರಂ ಗೀತೆ ನಡಿಬೇಕಾದ್ರೆ ಅದನ್ನು ನಿಲ್ಲಿಸ್ತಕ್ಕಂಥ ಒಂದು ಸೂಚನೆ ಕೊಟ್ಟು ಅದು ಅಗೌರವ ತರ್ತಕ್ಕಂಥ ಒಂದು ಪ್ರಕ್ರಿಯೆ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಇಡೀ ದೇಶದ ಇವತ್ತು ಇಡೀ ನಮ್ಮ ಭಾರತೀಯ ಜನಾಂಗಕ್ಕೆ ಇದೊಂದು ಮಾಡಿರ್ತಕ್ಕಂಥ ಅಪಮಾನ ಅಂತ ನನ್ನ ಭಾವನೆ. ಏಕೆಂದರೆ ಒಂದು ಎಲ್ಲ ನಾವು ಒಂದೇ ತಾಯಿಯ ಮಕ್ಕಳು ಅನ್ನೋ ಭಾವನೆಗೆ ಇದು ಧಕ್ಕೆ ತರ್ತಕ್ಕಂಥ ಒಂದು ನಡೆಯಾಗಿದೆ. ದಯಮಾಡಿ ಕಾಂಗ್ರೆಸ್ನ ಅಧಿನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿಯವರು ಈ ಒಂದು ನಡೆಯ ವಿರುದ್ಧ ನಾವು ಕ್ಷಮೆಯನ್ನು ಭಾರತೀಯ ಎಲ್ಲ ಜನರ ಒಂದು ಕ್ಷಮೆಯನ್ನು ಕೇಳಬೇಕು. ಇಲ್ಲಾಂದರೆ ಭಾರತೀಯ ಜನತಾ ಪಾರ್ಟಿ ತಮ್ಮ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ಧೋರಣೆ ವಿರುದ್ಧ ಇನ್ನೂ ಉಗ್ರವಾದ ಹೋರಾಟವನ್ನು ಕೈಗೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.